ಸ್ಥಳೀಯ ಚುನಾವಣೆ ಕಮಲದಳ ಮೈತ್ರಿಯಲ್ಲಿ ಬಿರುಕು. ಬಿಜೆಪಿ ಜೊತೆಗೆ ಮೈತ್ರಿ ಆಗಿದೆ ಅಂತ ಮಾಜಿ ಪ್ರಧಾನಿ ಎಚ್.ಡಿ. ಹೇಳ್ತಾ ಇದ್ದಾರೆ. ಇತ್ತ ಮೈತ್ರಿಯ ಬಗ್ಗೆ ಚರ್ಚೆ ನಡೆದಿಲ್ಲ ಅಂತ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಅಪ್ಪ ಮಗನೇ ಒಂದೊಂದು ರೀತಿಯಾಗಿ ಹೇಳಿಕೆ ಕೊಡ್ತಾ ಇದ್ದಾರೆ ನೋಡಿ. ಬಿಜೆಪಿ ಜೊತೆಗೆ ಮೈತ್ರಿ ಆಗಿದೆ ಅಂತ ಹೇಳಿ ದೇವೇಗೌಡರು ಹೇಳ್ತಾರೆ. ಇತ್ತ ಮೈತ್ರಿಯ ಬಗ್ಗೆ ಚರ್ಚೆ ನಡೆದಿಲ್ಲ ಅಂತ ಹೇಳಿ ಕುಮಾರಸ್ವಾಮಿ ಅವರು ಹೇಳ್ತಾರೆ. ಜಿಬಿಎ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆಗೆ ಮುನಿಸು ಸ್ಫೋಟವಾಗ್ತಾ ಇದೆ. ಲೋಕಲ್ ಬಾಡಿ ಎಲೆಕ್ಷನ್ ಸ್ಥಳೀಯವಾಗಿ ಇನ್ನೂ ಚರ್ಚೆಗಳಾಗಿಲ್ಲ. ಬಟ್ ಎಲ್ಲ ಒಂದಾಗಿ ಹೋಗಬೇಕು ಅಂತಕ್ಕಂಥದ್ದು, ಮೈತ್ರಿ ಮುಂದುವರಿಬೇಕು ಅನ್ನೋದು ಎಲ್ಲರಲ್ಲೂ ಇದೆ. ಆದರೆ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಇಲ್ಲಿ ಸ್ಥಳೀಯವಾಗಿ ಎರಡೂ ಪಕ್ಷಗಳ ಮುಖಂಡರುಗಳು ಚರ್ಚೆ ಮಾಡಿ ನಂತರ ತೀರ್ಮಾನ ಮಾಡ್ತೀವಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್. ಏನಿದು ಅಪ್ಪ ಮಗ ಇಬ್ರು ಕೂಡ ಒಂದೊಂದು ರೀತಿಯಾಗಿ ಹೇಳಿಕೆಯನ್ನ ನೀಡ್ತಾ ಇದ್ದಾರೆ. ಏನಿದೆ ಮಾಹಿತಿ? ಏನು ಹೊಂದ್ಕೊಂಡಿದ್ದಾರೆ? ಹೇಗೆ ಕುಸುಮ, ಇಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿ ರಾಜ್ಯದಲ್ಲಿದೆ. ಲೋಕಸಭಾ ಚುನಾವಣೆ ಆಯಿತು, ಆ ಬಳಿಕವಾಗಿ ಮೈತ್ರಿ ಮುಂದುವರ್ಕೊಂಡು ಬಂದಿದೆ. ಒಂದ್ಸಲ ಮೈತ್ರಿ ಆಯಿತು ಅಂದ್ರೆ ಪ್ರತಿ ಎಲೆಕ್ಷನ್ ಕೂಡ ಕೇಳಬೇಕು ಅಂತಿಲ್ಲ ಬಿಜೆಪಿ ಜೆಡಿಎಸ್ ಮೈತ್ರಿ ಅಂತ ಹೇಳಿ. ಆದ್ರೆ ಒಂದಿಷ್ಟು ಹೇಳಿಕೆಗಳು, ವ್ಯತಿರಿಕ್ತ ಹೇಳಿಕೆಗಳು ಬರ್ತಾ ಇದೆ. ದೇವೇಗೌಡರು ಮೈತ್ರಿ ಪಕ್ಕ ಅಂತ ಹೇಳ್ತಾ ಇದ್ದಾರೆ. ಇನ್ನೂ ಕೂಡ ಚರ್ಚೆ ಮಾಡ್ತಾ ಇದೀವಿ ಅಂತೇಳಿ ಕುಮಾರಸ್ವಾಮಿ ಹೇಳ್ತಾ ಇದ್ದಾರೆ. ಒಂದು ಮಾಹಿತಿಗಳ ಪ್ರಕಾರವಾಗಿ ಇಲ್ಲಿ ಬಿಜೆಪಿ ಹೇಳ್ತಾ ಇದೆ ಏನಂತ ಹೇಳಿದ್ರೆ, ಜೆಡಿಎಸ್ ಚಿಹ್ನೆ, ಬಿಜೆಪಿ ಚಿಹ್ನೆಯಲ್ಲೇ ಜೆಡಿಎಸ್ ಅಭ್ಯರ್ಥಿಗಳು ಸ್ಪರ್ಧೆ ಮಾಡಲಿ ಅಂತ ಹೇಳಿ. ಅದೇ ರೀತಿಯಾಗಿ ಬೆಂಗಳೂರು ವ್ಯಾಪ್ತಿ ಗಮನಿಸಿಕೊಂಡ್ರೆ ಬಿಜೆಪಿ ಸ್ಟ್ರಾಂಗ್, ಹೀಗಾಗಿ ಬಿಜೆಪಿ ಹೆಚ್ಚು ಸೀಟ್ಗಳು ಬೇಕು ಅಂತೇಳಿ ಇಲ್ಲಿ ಬಿಜೆಪಿ ಕೇಳ್ತಾ ಇದೆ. ಆದ್ರೆ ಜೆಡಿಎಸ್ ತಮ್ಮದೇ ಆಗಿರತಕ್ಕಂಥ ಒಂದಿಷ್ಟು ಕ್ಷೇತ್ರಗಳಲ್ಲಿ ಪ್ರಾಬಲ್ಯವನ್ನು ಸಾಧಿಸ್ತಾ ಇದೆ. ಹೀಗಾಗಿ ಜೆಡಿಎಸ್ ಹೆಚ್ಚು ಸ್ಥಾನಗಳನ್ನ ಅಥವಾ ಹೆಚ್ಚು ಕಡೆ ಸ್ಪರ್ಧೆ ಮಾಡುತ್ತೆ ಅಂತೇಳಿ ಜೆಡಿಎಸ್ ಹೇಳ್ತಾ ಇದೆ. ಹೀಗಾಗಿ ಒಂದಿಷ್ಟು ಗೊಂದಲಗಳು ಮುಂದುವರೆದಿದೆ. ಯಾಕಂದ್ರೆ ಸ್ಥಳೀಯ ಸಂಸ್ಥೆಗಳಲ್ಲಾದಂತಹ ಜಿಬಿಎ ಇರ್ಬೋದು, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಸೇರಿದಂತೆ ಹಲವಾರು ಕಡೆ ಒಂದಿಷ್ಟು ಗೊಂದಲಗಳಿದೆ. ಯಾರು ಮೈತ್ರಿ ಮುಂದುವರಿಸಬೇಕಾ ಬೇಡವಾ ಅಂತೇಳಿ. ಯಾಕಂದ್ರೆ ತಳಮಟ್ಟದಲ್ಲಿ ಎರಡೂ ಪಕ್ಷಗಳು ಕೂಡ ತಮ್ಮದೇ ಆಗಿರತಕ್ಕಂಥ ಸಾಮರ್ಥ್ಯವನ್ನು ಪ್ರದರ್ಶನ ಮಾಡಬೇಕಾದ್ರೆ ಮೈತ್ರಿ ಇಲ್ಲದೆ ಇದ್ರೆ, ಯಾಕಂತ ಹೇಳಿದ್ರೆ ತಮ್ಮ ಸ್ವಂತ ಬಲದ ಮೇಲೆ ಒಂದಿಷ್ಟು ಪ್ರೂವ್ ಮಾಡಬಹುದು. ಹೀಗಾಗಿ ಚರ್ಚೆಗಳಾಗ್ತಾ ಇದೆ. ಒಟ್ಟಿನಲ್ಲಿ ಜಿಬಿಎ ಅಥವಾ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಯಾವ ರೀತಿ ಬಿಜೆಪಿ ಮತ್ತೆ ಜೆಡಿಎಸ್ ಮುಂದುವರೆದು ಹೋಗುತ್ತಾ ಅಥವಾ ಮೈತ್ರಿ ಸೈಡಿಗೆ ಇಟ್ಟುಕೊಂಡು ಮತ್ತೆ ಸ್ವತಂತ್ರವಾಗಿ ಸ್ಪರ್ಧೆ ಮಾಡುತ್ತಾ ಅನ್ನೋದು ನೋಡ್ಬೇಕಾಗುತ್ತೆ ಈಗ ಕುಸುಮ. ಮಾಹಿತಿಗಾಗಿ